ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 71ನೇ ಶ್ಲೋಕವನ್ನು ಅರ್ಥಾನುಸಂಧಾನ ಮಾಡೋಣ. ನಖಾನಾಮುದ್ಯೋತೈಃ ನವನಲಿನರಾಗಂ ವಿಹಸತಾಂ ಕರಾಣಾಂತೆ ಕಾಂತಿಂ ಕಥಯ ಕಥಯಾಮಃ ಕಥಮು ಮೇ ಕಯಾಚಿದ್ವಾಂ ಸಾಮ್ಯಂ ಭಜತು ಕಲಯಾ ಹಂತ ಕಮಲಂ ಯದಿ ಕ್ರೀಡಲ್ಲಕ್ಷ್ಮೀ ಚರಣತಲಲಾಕ್ಷಾರಸಚಣಂ. ನಖಾನಾಮುದ್ಯೋತೈಃ ನವನಲಿನರಾಗಂ ವಿಹಸತಾಂ ಕರಾಣಾಂತೆ ಕಾಂತಿಂ ಕಥಯ ಕಥಯಾಮಃ ಕಥಮು ಮೇ ಕಯಾಚಿದ್ವಾಂ ಸಾಮ್ಯಂ ಭಜತು ಕಲಯಾ ಹಂತ ಕಮಲಂ ಯದಿ ಕ್ರೀಡಲ್ಲಕ್ಷ್ಮೀ ಚರಣತಲಲಾಕ್ಷಾರಸಚಣಂ. ನಖಾನಾಮುದ್ಯೋತೈಃ ನವನಲಿನರಾಗಂ ವಿಹಸತಾಂ ಕರಾಣಾಂತೆ ಕಾಂತಿಂ ಕಥಯ ಕಥಯಾಮಃ ಕಥಮು ಮೇ ಕಯಾಚಿದ್ವಾಂ ಸಾಮ್ಯಂ ಭಜತು ಕಲಯಾ ಹಂತ ಕಮಲಂ ಯದಿ ಕ್ರೀಡಲ್ಲಕ್ಷ್ಮೀ ಚರಣತಲಲಾಕ್ಷಾರಸಚಣಂ. ಈ ಶ್ಲೋಕದಲ್ಲಿ ಭಗವತ್ಪಾದರು ದೇವಿಯ ಉಗುರುಗಳ ಹಾಗೂ ದೇವಿಯ ಕೈಗಳ ಸೌಂದರ್ಯದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ಉಮೆ ಪಾರ್ವತಿಯೇ, ನಖಾನಾಂ ಉಗುರುಗಳ, ಉದ್ಯೋತೈಃ ಕಾಂತಿಯ ಸಮೂಹಗಳಿಂದ, ನವನಲಿನರಾಗಂ ಪ್ರಾತಃ ಕಾಲದಲ್ಲಿ ಹೊಸತಾಗಿ ವಿಕಸಿತವಾಗಿರ್ತಕ್ಕಂತಹ ತಾವರೆ ಹೂವಿನ ಕಾಂತಿಯನ್ನು, ವಿಹಸತಾಂ ಅಪಹಾಸ್ಯ ಮಾಡ್ತಕ್ಕಂತಹ, ತೇ ನಿನ್ನ, ಕರಾಣಾಂ ಕೈಗಳ, ಕಾಂತಿಂ ಕಾಂತಿಯನ್ನು, ಕಥಯ ಕಥಯಾಮಂ ಹೇಗೆ ತಾನೇ ವರ್ಣಿಸಬಲ್ಲೆವು, ಕಥಂ ಹೇಳು. ಕಮಲಂ ತಾವರೆ ಹೂವು, ಕಲಯ ಸ್ವಲ್ಪ ಮಟ್ಟಿಗಾದರೂ, ಕಯಾಚಿದ್ವಾ ಯಾವ ವಿಧದಿಂದಲಾದರೂ, ಸಾಮ್ಯಂ ಭಜತು ಸಾಮ್ಯವನ್ನು ಹೊಂದುತ್ತೆ, ಹಂತ ಅಹೋ ತಾವರೆಯ ಹೂವು, ಕ್ರೀಡಲ್ಲಕ್ಷ್ಮೀ ಚರಣತಲಲಾಕ್ಷಾರಸಚಣಂ ಕ್ರೀಡಿಸ್ತಾ ಇರ್ತಕ್ಕಂತಹ ಲಕ್ಷ್ಮಿಯ ಚರಣ ತಲಗಳ ಲಾಕ್ಷಾರಸ ಅಂದರೆ ಅಲ್ಕ ಅಂತ ಹೇಳ್ತೀವಲ್ಲ, ಅದರಿಂದ ಕೂಡಿರೋದಾದರೆ ಮಾತ್ರ ಹೋಲಿಕೆ ಸಾಧ್ಯ ಅಂತ. ಅಲ್ಲ, ಎಷ್ಟು ಚೆನ್ನಾಗಿ ಇದನ್ನು ಹೋಲಿಸಿದ್ದಾರೆ ಭಗವತ್ಪಾದರು ಅಂತಂದರೆ, ಆ ಭಗವತಿಯ ಉಗುರುಗಳ ಸೌಂದರ್ಯದ ವರ್ಣನೆ ಮಾಡ್ತಾ, ಹೇ ಉಮೆ, ಅದೇ ಅರಳಿದ ಕೆಂದಾವರೆ ಹೇಗಿದೆ ನೋಡಿ, ಹೆಂಗಿರುತ್ತೆ ಅರಳಿ ಕೆಂಪು ತಾವರೆ ಹೇಗಿರುತ್ತೋ ಹಾಗೆ ಉಗುರುಗಳ ಕಾಂತಿಯುಳ್ಳ ನಿನ್ನ ಮುಂಗೈ ಹೇಗಮ್ಮ ಬಣ್ಣಿಸ್ಲಿ ಅದನ್ನು. ತಾವರೆಯು ತನ್ನಲ್ಲಿ ನಲಿದಾಡುವ ಲಕ್ಷ್ಮಿಯ ಅಂಗಾಲಿನ ಅರಗಿನ ರಸದಿಂದ ಈ ಹೋಲಿಕೆ ಪಡೆಯುತ್ತೇನೋ ಅಂತಕ್ಕಂಥದ್ದನ್ನು ಇಲ್ಲಿ ಭಗವತ್ಪಾದರು ವರ್ಣಿಸಿದ್ದಾರೆ. ಎಷ್ಟು ಚೆನ್ನಾಗಿ ಕೈನ ಉಗುರುಗಳು, ಆ ಕೈಯಲ್ಲಿ ಹಚ್ಚಿರ್ತಕ್ಕಂತಹ ಒಂದು ಏನು ಹೀಗೆ ಮೆಹಂದಿ ಅಲ್ಕ ಅಂತೆಲ್ಲ ಹೇಳ್ತೀವಲ್ಲ, ಅದರ ಆ ಕೆಂಪು ಇದು ಒಳ್ಳೆ ಹಿಂಗೆ ಹರಡ್ಕೊಂಡಿರೋ ಹಾಗೆ ಎಷ್ಟು ಚಂದದ ವರ್ಣನೆಯನ್ನು ಮಾಡಿದ್ದಾರೆ. ದೇವಿಯ ಕರಕಮಲಗಳಲ್ಲಿರ್ತಕ್ಕಂತಹ ಉಗುರುಗಳು ಸ್ವಾಭಾವಿಕವಾಗಿಯೇ ಕೆಂಪಾಗಿದೆ, ಅದಕ್ಕೆ ನೈಲ್ ಪಾಲಿಶ್ ಬೇಡ, ಅದಕ್ಕೆ ಹೋಲಿಕೆನೇ ಇಲ್ಲ. ತಾವರೆ ಇದೆಯಲ್ಲ,
ಅದು ಲಕ್ಷ್ಮಿಯ ಚರಣ ತಲಗಳ ಲಾಕ್ಷಾರಸದಿಂದ ಕೆಂಪಾಗಿದ್ದಾದರೆ ಮಾತ್ರ ದೇವಿಯ ಉಗುರುಗಳ ಲಾಲಿಮತೆಗೆ ಹೋಲಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ದೇವಿಯ ಸೌಂದರ್ಯಕ್ಕೆ ಉಪಮೆಯೇ ಇಲ್ಲ, ಹೋಲಿಕೆಯೇ ಇಲ್ಲ ಅನ್ನೋದನ್ನು ವರ್ಣಿಸ್ತಾ ದೇವಿಗೆ ಸೌಂದರ್ಯ ಲಹರಿಯ 71ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ ಭಗವತ್ಪಾದರು. ಈ ಶ್ಲೋಕವನ್ನು ಪಠಿಸ್ಕೊಳ್ಳೋದ್ರಿಂದ ಲಕ್ಷ್ಮೀ ಕಟಾಕ್ಷ ಮುಖ್ಯವಾಗಿ ಉಂಟಾಗ್ತಕ್ಕಂಥದ್ದು. ಲಕ್ಷ್ಮೀ ಕಟಾಕ್ಷ, ಸಕಲ ಭಯ ನಿವೃತ್ತಿ ಮತ್ತು ಯಕ್ಷಿಣಿ ವಿದ್ಯೆ ಲಾಭವಾಗ್ತಕ್ಕಂಥದ್ದು ಆಗುತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.